ಗೈಸ್, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ಯಾವುದೇ ರೀತಿ ಮೈಕು, ಯಾವುದೇ ರೀತಿ ಮೊಬೈಲು ಮತ್ತು ಯಾವುದೇ ರೀತಿ ಟ್ರೈಪಾಡು, ಯಾವುದೇ ರೀತಿ ಲೈಟ್ಸು ಮತ್ತು ಯಾವುದೇ ರೀತಿ ಸೆಟಪ್ ಕೂಡ ಇರಲಿಲ್ಲ. ಜಸ್ಟ್ ಒಂದು ಮೊಬೈಲ್ ಫೋನಿಂದ ಒಂದು ಬಾಗಿಲು ಕಿಟಕಿಗೆ ಇಟ್ಟು ವೀಡಿಯೋ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಉಂಟು ಯಾವುದೇ ರೀತಿ ನನ್ನ ಹತ್ರ ಎಕ್ವಿಪ್ಮೆಂಟ್ಸ್, ಯಾವುದೇ ರೀತಿ ಯೂಟ್ಯೂಬ್ ಮೆಟ್ರೋಲ್ಸ್ ಯಾವುದೇ ಇರಲಿಲ್ಲ. ಆದರೆ ಬಟ್ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದೆ 2021ರಿಂದ ಸ್ಟಾರ್ಟ್ ಆಗಿದೆ. ಆವಾಗ ಆ್ಯಕ್ಚುಲಿ ಉಂಟು ಅವಾಗ ಏನು ಮ್ಯಾಟ್ರ್ ಮೇನ್ ಇಂಪಾರ್ಟೆಂಟ್, ನೀವು ಮಾಡೋವಂಥ ಕಂಟೆಂಟು ಮತ್ತು ನೀವು ಕೊಡುವಂಥ ವಾಯ್ಸ್, ಅಂದರೆ ವಾಯ್ಸ್ ಕ್ಲಿಯರಿಟಿ ಮೇನ್ ಇಂಪಾರ್ಟೆಂಟ್ ಆಗಿರ್ತಿತ್ತು. ಆದರೆ ಬಟ್ ಈಗ ಕಾಂಪಿಟೇಷನ್ ಒಂದು ಜಾಸ್ತಿ ಆಗಿದೆ. 2024ರಲ್ಲಿ ಕಾಂಪಿಟೇಷನ್ ಒಂದು ತುಂಬ ಜಾಸ್ತಿ ಆಗಿದೆ. ಈಗ ಮೇನ್ ಇಂಪಾರ್ಟೆಂಟ್ ಬೇಕಾಗಿದ್ದು ವಾಯ್ಸು ಮತ್ತು ಅಂದರೆ ವಾಯ್ಸ್ ಕ್ಲಿಯರು ಮತ್ತು ಅದ್ರ ಜೊತೆ HD ವಿಡಿಯೋ, ಅಂದರೆ HD ಕ್ಲಿಯರಿಟಿಯಾಗಿ ವಿಡಿಯೋ ಒಂದು ಕ್ವಾಲಿಟಿ ಸೂಪರಾಗಿ ಆಗಿರಬೇಕು. ಆದರೆ ತುಂಬ ಜನ ಎಲ್ಲರೂ ಕೂಡ ಯೂಟ್ಯೂಬರ್ಸ್ ಆಗಬೇಕಂತ ಎಲ್ಲರದೊಂದು ಕನಸು, ಎಲ್ಲರೂ ಕೂಡ ಯೂಟ್ಯೂಬರ್ಸ್ ಆಗಬೇಕಂತ ಇದ್ದಾರೆ. ಆದರೆ ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಯೂಟ್ಯೂಬರ್ಸ್ಗೆ ಆ್ಯಕ್ಚುಲಿ ಉಂಟು ಸಡನ್ನಾಗಿ ಯೂಟ್ಯೂಬ್ನಲ್ಲಿ ಬಂದ ತಕ್ಷಣ ನಮ್ಮ ಹತ್ರ ಕೆಲವೊಂದಿಷ್ಟು ಮೆಟ್ರೋಲ್ಸ್ ತಗೋಷ್ಟು ಕೆಪಾಸಿಟಿ ಆಗಲ್ಲ. ತುಂಬ ಜನ ಕೂಡ ಕೇಳ್ತಾ ಇರ್ತಾರೆ, ಬರ್ದಾರೆ ಕನ್ನಡ ಟೆಕ್ಯೂಟ್ ಸರ್ ಬರ್ದಾರೆ, ನೀವು ಯಾವ ಒಂದು ಮೈಕ್ ಯೂಸ್ ಮಾಡ್ತಾರೆ, ಯಾವೊಂದು ಲೈಟ್ಸ್ ಯೂಸ್ ಮಾಡ್ತಾರೆ, ಯಾವೊಂದು ಮೊಬೈಲ್ ಯೂಸ್ ಮಾಡ್ತಾರೆ, ಯಾವೊಂದು ಟ್ರೈಪಾಡ್ ಯೂಸ್ ಮಾಡ್ತಾರೆ, ತುಂಬ ಜನ ಕೇಳ್ತಾ ಇರ್ತಾರೆ. ತುಂಬ ಜನ ಕೂಡ ಏನು ಮಾಡ್ತಾ ಇರ್ತಾರೆ. ಏನೋಲ್ಲ ತುಂಬ ಸಿಂಪಲ್, ನನಗೆ ಈ ಒಂದು ಕ್ಲಿಯರಾಗಿ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಜೊತೆ ಯಾವುದೆಲ್ಲ ಮೆಟ್ರೋಲ್ಸ್ ಇರಬೇಕು ನಾವು ಯೂಟ್ಯೂಬರ್ಸ್ ಆಗ್ಬೇಕಾದ್ರೆ, ಏನೆಲ್ಲ ಮೆಟ್ರೋಲ್ಸ್ ಇದ್ದರೆ ನಾವು ಯೂಟ್ಯೂಬರ್ಸ್ ಆಗ್ಬೋದು ಎಲ್ಲ ನಮಗೆ. ಅದ್ರ ಜೊತೆ ಪ್ರತಿಯೊಂದು ಪ್ರಾಡಕ್ಟ್ಸ್ ಲಿಂಕ್ ಕೂಡ ನಾನೊಂದು ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರ್ಗೆ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿ ನೀವು ಅದ್ರ ಮೂಲಕ ಪರ್ಚೇಸ್ ಮಾಡ್ಕೊಳ್ಬೋದು. ಏನೋಲ್ಲ ತುಂಬ ಸಿಂಪಲ್, ಎಲ್ಲರಿಗೂ ಹೇಳ್ತೀನಿ, ಯೂಟ್ಯೂಬರ್ಸ್ ಆಗ್ಬೇಕಂದ್ರೆ ಹಂಗೆ ಎಲ್ಲ ಸ್ವಲ್ಪ ಕಷ್ಟಪಡಲೇಬೇಕು. ಆದರೆ ಬಟ್ ಯೂಟ್ಯೂಬರ್ಸ್ ಆಗ್ಬೇಕಂದ್ರೆ ನಮಗೆ ಮೊದಲು ಬಂದ್ಬಿಟ್ಟು ಯಾವುದೇ ರೀತಿ ಮೆಟ್ರೋಲ್ಸ್ ತೊಗೋಕ್ಕಾಗಲ್ಲ, ಅಂದರೆ ಎಕ್ವಿಪ್ಮೆಂಟ್ಸ್ ಯಾವುದೇ ರೀತಿ ಮೆಟ್ರೋಲ್ಸ್ ತೊಗೋಕ್ಕಾಗಲ್ಲ. ಯಾಕಂದರೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಾವೆಲ್ಲ ಯಾವ ರೀತಿ ಅಂದ್ರೆ ನಮ್ಮ ಕೈಯಲ್ಲಿ ದುಡ್ಡು ಇರಲ್ಲ. ಆ್ಯಕ್ಚುಲಿ ಉಂಟು ಒಂದು ಮೊಬೈಲ್ ತೊಗೊಟ್ಟು ಕೆಪಾಸಿಟಿ ಇಲ್ಲ. ಆದರೆ ಬಟ್ ನಾವು ಇವು ಯೂಟ್ಯೂಬರ್ಸ್ ಆಗ್ಬೇಕಂತ ಆಸೆಯಿಂದ ಬಂದಿರ್ತೀವಿ. ಹಿಂಗೂ ಕಷ್ಟಪಟ್ಟು ಒಂದು ಈ ಮೊಬೈಲ್ ತೊಗೊಂಡಿರ್ತೀವಿ. ಆದರೆ ಬಟ್ ಆ ಮೊಬೈಲ್ ತೊಗೊಂಡ ನಂತರ ಅದಕ್ಕೆ ಏನೆಲ್ಲ ಮೆಟ್ರಲ್ಸ್ ಬೇಕು ಯೂಟ್ಯೂಬ್ ಅಂತ ತುಂಬ ಜನ ಕೂಡ ಏನಿರ್ತಾ. ಏನೋ ತುಂಬ ಸಿಂಪಲ್, ನಾನು ಈ ಒಂದು ಕ್ಲಿಯರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಸ್ಟಾರ್ಟ್ನ ಅಂತ ಹೇಳ್ತಾ ಈ ಒಂದು ಸ್ಟಾರ್ಟ್ ಮುಂಚೆ ಇನ್ನೂ ನನ್ನೊಂದು ಚಾನಲ್ ಯಾರು ಲಾಸ್ಟ್ ಪ್ಲೀಸ್ ಕೆಲಸ ಬೇಗ ಒಂದು ಸಬ್ಸ್ಕ್ರೈಬ್ ಬಟನ್ ಟನ್ ಕ್ಲಿಕ್ ಮಾಡಬೇಕು. ಏನೋ ತುಂಬ ಸಿಂಪಲ್, ನಾವು ಯೂಟ್ಯೂಬರ್ಸ್ ಆಗ್ಬೇಕಾದ್ರೆ ನಮ್ಮ ಹತ್ರ ಏನೆಲ್ಲ ಮೆಟ್ರಲ್ಸ್ ಇರಬೇಕಂದ್ರೆ ತುಂಬ ಸಿಂಪಲಾಗಿ ಇರಬೇಕಂದ್ರೆ ಪ್ರತಿಯೊಬ್ಬರು ಒಂದು ಮೈಕು, ಒಂದು ಮೊಬೈಲ್, ಒಂದು ಟ್ರೈಪಾಡ್ ಮತ್ತು ಒಂದು ಒಳ್ಳೆ ರೀತಿ ಒಂದು ಲೈಟ್ ಸೆಟಪ್ ಮತ್ತು ಅದ್ರ ಜೊತೆ ಒಳ್ಳೆ ರೀತಿ ಒಂದು ಬ್ಯಾಕ್ಗ್ರೌಂಡ್ ಇದ್ದರೆ ಸಾಕು. ಆರಾಮಾಗಿ ನೀವು ಈಸಿಯಾಗಿ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಹಾಗಿದ್ರೆ ಮೈಕು ಮತ್ತು ಟ್ರೈಪಾಡು ಮತ್ತು ಕ್ಯಾಮ್ರಾ ಒಳ್ಳೆ ರೀತಿ ಮೊಬೈಲು ಮತ್ತು ಒಳ್ಳೆ ರೀತಿ ಟ್ರೈಪಾಡು, ಒಳ್ಳೆ ರೀತಿ ಲೈಟ್ಸು ಯಾವ ರೀತಿ ಏನು ಎಲ್ಲಿಂದ ತೊಗೋಬೇಕು ತುಂಬ ಜನ ಅಂತಿರ್ತಾರೆ. ಏನೋ ನಾನು ನಿಮಗೆ ಕಡಿಮೆ ಬಜೆಟಲ್ಲಿ ತೋರಿಸ್ತೀನಿ ಏನೆಲ್ಲ ಇರಬೇಕು ನಮ್ಮ ಹತ್ರ ಎಕ್ವಿಪ್ಮೆಂಟ್ಸ್, ಏನೆಲ್ಲ ಮೆಟಲ್ಸ್ ಇರಬೇಕು ಯೂಟ್ಯೂಬ್ನಲ್ಲಿ ನಾವು ಯೂಟ್ಯೂಬರ್ಸ್ ಆಗ್ಬೇಕಂದ್ರೆ ಎಲ್ಲ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಈಗ ಬನ್ನಿ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಗೈಸ್, ನಾವು ಯೂಟ್ಯೂಬರ್ಸ್ ಆಗ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಏನೆಲ್ಲ ಮೆಟಲ್ಸ್ ಬೇಕು ನಾನು ನಿಮಗೆ ಹೇಳ್ತೇನೆ. ತುಂಬ ಸಿಂಪಲ್. ಮೊದಲೇ ಹೊಂಟು ಸೆಟಪ್ ರೂಮಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ ಏನೆಲ್ಲ ಮೆಟಲ್ಸ್ ಬೇಕು. ಮೇನ್ ಇಂಪಾರ್ಟೆಂಟ್, ಈಗ ನೀವು ನೋಡಿದಿರಾ ಇದು ನನ್ನೊಂದು ಯೂಟ್ಯೂಬ್ ಸೆಟಪ್. ನಾವು ಪ್ರತಿಯೊಬ್ಬರು ಕಂಡು ನೋಡಿದ್ರೆ ಪ್ರತಿದಿನ ವೀಡಿಯೋ ಮಾಡೋದು ಇಲ್ಲ. ಆ್ಯಕ್ಚುಲಿ ಉಂಟು ನಾವು ಯೂಟ್ಯೂಬರ್ಸ್ ಆಗಬೇಕಪ್ಪ ನಮ್ಮ ಹತ್ರ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕಂದ್ರೆ ಏನೆಲ್ಲ ಮೆಟಲ್ಸ್ ಬೇಕು. ಮೇನ್ ಇಂಪಾರ್ಟೆಂಟ್ ಅಂದರೆ ನಾನು ನಿಮಗೆ ಆ್ಯಕ್ಚುಲಿ ಹೇಳೋದು ಅಂದರೆ ಏನಪ್ಪ, ನೀವು ಒಬ್ಬ ಯೂಟ್ಯೂಬರ್ಸ್ ಆಗ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಹತ್ರ ಬೇಕಾಗಿದ್ದು ಮೊದಲನೇದು ಬಂದ್ಬಿಟ್ಟು ನಿಮ್ಮ ಹತ್ರ ಒಂದು ಒಳ್ಳೆ ಕ್ವಾಲಿಟಿ ಇರೋ ಒಂದು ಮೊಬೈಲ್ ಬೇಕು. ನಿಮ್ಮ ಹತ್ರ ದುಡ್ಡು ಇದೆ ಅಂದ್ರೆ ಒಂದು ಕ್ಯಾಮ್ರಾ ತಗೊಳ್ಳಿ. ದುಡ್ಡು ಇಲ್ಲಪ್ಪ, ನಾವು ಕೂಡ ಈಗ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ ಅಂದರೆ ಅಷ್ಟು ಇನ್ವೆಸ್ಟ್ ಮಾಡೋಕೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ಏನು ಆಲ್ಮೋಸ್ಟ್ ಮೊಬೈಲ್ ಸಿಗುತ್ತೆ, ಒಂದು ಮೊಬೈಲ್ ತೊಗೊಳ್ಳಿ. ಆ ಮೊಬೈಲ್ ತೊಗೊಂಡು ಜಸ್ಟ್ ಒಂದು ಸ್ಮಾರ್ಟ್ ಮೊಬೈಲ್ ತೊಗೊಳ್ಳಿ. ಇಲ್ಲಪ್ಪ ಅಂದ್ರೆ ನಾನು ವಿಡಿಯೋ ತರ ಹಾಕಿರ್ತೀನಿ ಒಂದು ಬೆಸ್ಟ್ ಕ್ಯಾಮ್ರಾ ಮೊಬೈಲ್, ಆ ಒಂದು ಮೊಬೈಲ್ ತೊಗೊಳ್ಳಿ. ಮೊಬೈಲ್ ತೊಗೊಂಡ ನಂತರ ನೀವೇನು ಮಾಡಿ ಒಂದು ಒಳ್ಳೆ ರೀತಿಯ ಒಂದು ಮೈಕ್ ಅಂದರೆ ಯಾವ ಮೈಕ್ ತೊಗೋಬೇಕಂದ್ರೆ ನಮ್ಮ ಹತ್ರ ಅಷ್ಟು ಬಜೆಟ್ ಕೊಡೋಕ್ಕಾಗಲ್ಲ. ಮೊದಲು ಬಂದ್ಬಿಟ್ಟು ನಾವು ವೈರ್ಲೆಸ್ ಮೈಕ್ ತೊಗೊಂಡು ಅದೇ ಎಷ್ಟಪ್ಪ ಒಂದು 100-500 ರೂಪಾಯಿ ಬಯೋ ಮೈಕ್ ಅಂತ ಸಿಗ್ತಿತ್ತು. ಅಷ್ಟು ನೀವು ತೊಗೊಳ್ಳಿ ಬಯೋ ಮೈಕ್. ಇಲ್ಲಪ್ಪ ನಮಗೆ ವೈರ್ಲೆಸ್ ಮೈಕ್ ಬೇಕಪ್ಪ ಅಂದ್ರೆ ತುಂಬ ಸಿಂಪಲ್ ಗ್ರನೋರ್ ಅಂತ ಮೈಕ್ ಇದೆ. ಇದು ಕೂಡ ಲಿಂಕ್ ಹಾಕಿರ್ತೀನಿ. ಜಸ್ಟ್ ಗ್ರನೋರ್ ಅಂತ ಬಂದ್ಬಿಟ್ಟು 2000 ರೂಪಾಯಿ ಅಂದರೆ 2000 ರೂಪಾಯಿ ಅಮೌಂಟ್ ಬಜೆಟಲ್ಲಿ ಸಿಗುತ್ತೆ ನಿಮಗೆ. ಇದು ಕೂಡ ನೀವು ತೊಗೊಳ್ಬೋದು, ಇದು ಕೂಡ ನೀವು ಪರ್ಚೇಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈ ಒಂದು ಮೈಕ್ ಕೂಡ ನೀವು ಖರೀದಿ ಮಾಡ್ಕೊಳ್ಬೋದು. ಜಸ್ಟ್ ಈ ಮೈಕ್ ಕೂಡ ಒಳ್ಳೆ ಕ್ವಾಲಿಟಿಯಲ್ಲಿ ಬರುತ್ತೆ. ನೀವು ಪ್ರತಿಯೊಂದು ವಿಡಿಯೋ ಮಾಡಿದ್ದೀನಿ. ಅದ್ರ ಬಿಟ್ಟು ಈಗ ಮೈಕ್ ಇಲ್ಲ. ಮೈಕ್ ಹಾಕಿಲ್ಲ ಅಂದ್ರೆ ಪಿನ್ ಮುರಿದಿದೆ ಒಂದು ಸ್ವಲ್ಪ ಸಿಪಿನ್, ಅದಕ್ಕೋಸ್ಕರ ಮೈಕ್ ಹಾಕಿಲ್ಲ. ತುಂಬ ಸಿಂಪಲ್. ಈ ರೀತಿ ಮಾಡಿ ನೀವು ಒಂದು ಗ್ರೆನೋರ್ ಮೈಕ್ ಕೂಡ ಒಂದು ತೊಗೋಬೋದು. ಮತ್ತು ಅದ್ರ ಜೊತೆ ಟ್ರೈಪಾಡ್ ಬಂದಿತ್ತು. ಇಲ್ಲಿ ನೀವು ನೋಡ್ಬೋದು ಮೇಲ್ಗಡೆ ಇಲ್ಲಿ ಕಾಣ್ತಾ ನೋಡಿ ಟ್ರೈಪಾಡು. ಈ ಟ್ರೈಪಾಡ್ ತೊಗೊಂಡಿದ್ದು ನಾನು ಜಸ್ಟ್ ಎಷ್ಟು ಅಂದರೆ 300 ರೂಪಾಯಿ ಅಮೌಂಟಲ್ಲಿ ತೊಗೊಂಡಿದ್ದೀನಿ ಈ ಟ್ರೈಪಾಡ್. ನಾನು ತೊಗೊಂಡಂದ್ರೆ ನನ್ನ ಈ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಒಂದು 1.5-2 ವರ್ಷ ಮ್ಯಾಕ್ಸಿಮಮ್ ಆಗೋದಕ್ಕೆ ಬಂತು. ಈ ಟ್ರೈಪಾಡ್ ತೊಗೊಂಡಿನಿ. ಈ ಟ್ರೈಪಾಡ್ ಇದ್ರದಲ್ಲ, ಅಲ್ಲೇ ನಂದೊಂದು ರಿಂಗ್ ಲೈಟ್ ಇತ್ತು. ಅದು ಎಷ್ಟಂದ್ರೆ 500 ರೂಪಾಯಿ ರಿಂಗ್ ಲೈಟು. ಆ ರಿಂಗ್ ಲೈಟ್ ಇದೊಂದು ಟ್ರೈಪಾಡ್. ಈ ಕ್ಲಿಪ್ ಒಂದು ತಂದು ಹಾಕಿದ್ದೀನಿ. ಇದು ಕೂಡ ಮುರಿದಿದೆ, ಅದ್ರ ಬಟ್ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡೋದಕ್ಕೋಸ್ಕರ. ಓಕೆ, ಇದು ಕೂಡ ಟ್ರೈಪಾಡ್. ನೀವು ಇದು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಒಂದು ಟ್ರೈಪಾಡ್ ಮೇನ್ ಇಂಪಾರ್ಟೆಂಟ್ ಅಂದರೆ ಈಗಿನ ದಿನಮಾನದಲ್ಲಿ ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಯೂಟ್ಯೂಬ್ನಲ್ಲಿ. ಒಂದು ಕಾರಣ ಸ್ಕ್ರೀನ್ ಬೇಕು ಅಂದ್ರೆ ಒಂದು ಟ್ರೈಪಾಡ್ ಬೇಕು. ಸೆಕೆಂಡ್ ಉಂಟು ಮೈಕು, ಮತ್ತು ಅದ್ರ ಜೊತೆಗೆ ನಿಮ್ಮ ಹತ್ರ ಒಂದು ಒಳ್ಳೆ ರೀತಿ ಒಂದು ಮೊಬೈಲ್ ಇರಬೇಕು. ಮತ್ತೆ ನೆಕ್ಸ್ಟ್ ಉಂಟು ಲೈಟ್ ಸೆಟಪ್ ಅಂದ್ರೆ ನೀವು ನೋಡ್ಬೋದು ಹಿಂದ್ಗಡೆ ಎರಡು ಕಲರ್ ಒಂದು ಟೈಪ್ ಲೈಟ್ ಬರ್ತಿದೆ. ಈ ಲೈಟ್ ಕೂಡ RVG ಲೈಟ್. ಇದು ಜಸ್ಟ್ ತುಂಬಾ ಖರ್ಚಲ್ಲಿ ಇರೋದು 200 ರೂಪಾಯಿ ಒಂದು ಲೈಟ್ ನೋಡ್ಕೊಳ್ಳಿ. ಈ ಕಾಣ್ತದಲ್ಲ, ಈ 200 ರೂಪಾಯಿ ಒಂದು ಲೈಟು. ಇದಕ್ಕೆ ಸ್ಟ್ಯಾಂಡ್ ಹಾಕಿ ಇಟ್ಟಿದ್ದೀನಿ. ಈ ಸ್ಟ್ಯಾಂಡ್ ಬಂತು ನಾನು ಬ್ಯಾಕ್ಗ್ರೌಂಡ್ ಪರದೆ ಒಂದು ಸ್ಟ್ಯಾಂಡ್ ಇದೆ, ಅದೇ ಹಾಕಿದೆ. ನನ್ನ ಹತ್ರ ಹೊಸ ತಗೋತು ಕೆಪಾಸಿಟಿ ಇಲ್ಲ.
ಇದು ಕೂಡ 2 ಲೈಟು RBC ಲೈಟ್ ತೊಗೊಂಡಿದ್ದೀನಿ. ಅದಕ್ಕೊಂದು ರಿಮೋಟ್ ಕಂಟ್ರೋಲ್, ಅಂದರೆ ರಿಮೋಟ್ ಕಂಟ್ರೋಲ್ ಯಾವ ಒಂದು ಕಲರ್ ಬೇಕು ಆ ಒಂದು ಕಲರ್ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆಫ್ ಬೇಕಾರೆ ಆಫ್ ಮಾಡ್ಬೋದು, ಆನ್ ಬೇಕಾರೆ ಆನ್, ಎಲ್ಲ ಕಲರ್ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇದು ಕೂಡ ಬೆಸ್ಟ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಲೈಟ್, ರಿಂಗ್ ಲೈಟ್ ಮೇನ್ ಇಂಪಾರ್ಟೆಂಟ್. ಯೂಟ್ಯೂಬರ್ಸ್ ಆಗಬೇಕಂದ್ರೆ ಲೈಟ್ ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ಕ್ವಾಲಿಟಿಯಲ್ಲಿ ಬರಬೇಕು, ಒಳ್ಳೆ ಒಂದು ಕ್ವಾಲಿಟಿಯಲ್ಲಿ ಇರಬೇಕಂದ್ರೆ ಲೈಟ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಲೈಟ್ ಬಂದ್ಬಿಟ್ಟು ನನ್ನ ಹತ್ರ ಡಿಸಿ ಒಂದು ಲೈಟ್ ಇದೆ. ಇದೇ ಒಂದು RBC ಲೈಟ್ ನಾನು ತೋರಿಸ್ತೀನಿ ನೋಡಿ. ಓಕೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದೊಂದು ನೋಡಿ RBC ಲೈಟ್ ನೋಡ್ಕೊಳ್ಳಿ. ನೋಡಿ DRL ಲೈಟ್ ಬಂದ್ಬಿಟ್ಟು 18 ವೇಟು ನೋಡ್ಕೊಳ್ಬೋದು. ನಿಮ್ಗೆ ಕಾಣಿಸ್ತಿಲ್ಲ ಈ ಲೈಟ್ ಪ್ರೈಸ್ ಬಂದ್ಬಿಟ್ಟು ಎಷ್ಟಪ್ಪ? ರಿಂಗ್ ಲೈಟ್ ಪ್ರೈಸ್ ಅಂದ್ರೆ 4,500. ಮ್ಯಾಕ್ಸಿಮಮ್ ನಾವು ತೊಗೊಂಡಿದ್ದು 4,500 ರೂಪಾಯಿ ಅಮೌಂಟ್ ಕೊಡ್ತಾ ಇದ್ದೀನಿ. 4,500 ರೂಪಾಯಿ ಅಮೌಂಟಲ್ಲಿ DG ಸ್ಟ್ಯಾಂಡ್ ಟ್ರೈಪಾಡ್ ಬಂದಿದೆ, ಅದೊಂದು ಲೈಟ್ ಕೂಡ ಬಂದಿದೆ. ಇದು ನೋಡಿ ಎಷ್ಟು 4,500 ರೂಪಾಯಿ ಅಮೌಂಟ್ ಕೊಟ್ಟಿದ್ದೀನಿ ಅದಕ್ಕೆ. ಅದೇ ರೀತಿ ಕೂಡ ಮೇಲ್ಗಡೆ ನಾನು ಶಟಪ್ ರೂಮಲ್ಲಿ ಮಾಡಿದ್ದೇನೆ ಅಂದ್ರೆ ಇಲ್ಲೊಂದು ಲೈಟ್, ಈ ಟ್ಯೂಬ್ಲೈಟ್ ಕಟ್ಟಿಗೆ ಕಟ್ಟಿದ್ದೀನಿ. ಕಟ್ಟಿಗೆ ಕಟ್ಟಿ ಒಂದು ಲೈಟ್ ಅಡ್ಜಸ್ಟ್ ಮಾಡಿದ್ದೀನಿ. ಅಂದ್ರೆ ತುಂಬಾ ಸಿಂಪಲ್, ನೀವು ನೋಡ್ಕೊಳ್ಳಿ. ಕಟ್ಟಿಗೆ ಕಟ್ಟಿ ಒಂದು ಲೈಟ್ ಹಾಕಿದ್ದೀನಿ. ಇದು ಕೂಡ ಟ್ಯೂಬ್ಲೈಟ್, ಅಂದ್ರೆ ಈ ರೀತಿ ಇಟ್ಟು ನಾನು ವಿಡಿಯೋ ಮಾಡ್ತೀನಿ. ಈ ರೀತಿ ಇಷ್ಟು ಮೆಟೀರಿಯಲ್ಸ್ ಯೂಸ್ ಮಾಡ್ತೀನಿ. ಇನ್ನು ಬಿಟ್ಟರೆ ನನ್ನ ಹತ್ರ ಏನೂ ಇಲ್ಲ. ಜಸ್ಟ್ ಒಂದು ಫೋನ್ ಇದೆ, ಆಂಡ್ರಾಯ್ಡ್ ಮೊಬೈಲ್. ಆಕ್ಚುಲಿ ಮುಟ್ಟು ಐಫೋನಲ್ಲಿ ಕಲರ್ ಸ್ವಲ್ಪ ಶಾರ್ಟ್ ಆಗಲ್ಲ. ಈ ಶಟಪ್ ರೂಮಲ್ಲಿ ನಾನು ಐಫೋನಲ್ಲಿ ವಿಡಿಯೋ ಮಾಡಲ್ಲ, ಆಂಡ್ರಾಯ್ಡಲ್ಲಿ ವಿಡಿಯೋ ಮಾಡ್ತೀನಿ. ಇಲ್ಲೇ ಚಾರ್ಜ್ ಹಾಕಿದ್ದೀನಿ, ನಾನು ಕೂಡ ಚಾರ್ಜ್ ನೀವು ನೋಡ್ಬೋದು, ನೀವು ನೋಡ್ಕೊಳ್ಬೋದು. ಇಷ್ಟೇ ಯೂಸ್ ಮಾಡ್ತೀನಿ. ಇನ್ನು ಬಿಟ್ಟರೆ ನಾನು ಹೇಳ್ತಿರಲ್ಲ ಹೊಸದೊಂದು ಫೈಬರ್ ಇದೆ. ಇಂಟರ್ನೆಟ್ ಅಂದ್ರೆ ಆಕ್ಚುಲಿ ಮುಟ್ಟು ಮೇನ್ ಇಂಪಾರ್ಟೆಂಟ್. ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಅಲ್ಲಿ ಫೈಬರ್ ಕಾಣ್ತಾ ಇದ್ದಿಲ್ಲ, ಫೈಬರ್ ಹಾಕ್ಸಿದ್ದೀನಿ. ಜಿಯೋ ಫೈಬರ್ ಮಣ್ಣಿನ ಹಾಕ್ಸಿದ್ದೀನಿ, ನೋಡಿದಾರೆ ವಿಡಿಯೋ ಕೂಡ ಹಾಕಿದ್ದೀನಿ. ಮೇನ್ ಇಂಪಾರ್ಟೆಂಟ್ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾರೆ ಯೂಟ್ಯೂಬರ್ಸ್ ಆಗ್ಬೇಕಾದ್ರೆ ನನ್ನ ಹತ್ರ ಆ ಇಕ್ವಿಪ್ಮೆಂಟ್ಸ್ ಬೇಕು, ಈ ಇಕ್ವಿಪ್ಮೆಂಟ್ಸ್ ಬೇಕಂತ ಏನು ಆಕ್ಚುಲಿ ಅಷ್ಟು ಜರುರತ್ತಿಲ್ಲ, ಅಷ್ಟು ನಮಗೆ ಇಂಪಾರ್ಟೆಂಟ್ ಅಲ್ಲ. ನಮಗೆ ಇಂಪಾರ್ಟೆಂಟ್ ಆಗಿದ್ದು ಒಂದೇ ಒಂದು ಮೇನ್ ಇಂಪಾರ್ಟೆಂಟ್, ನಮ್ಮ ಹತ್ರ ಒಂದು ಟ್ಯಾಲೆಂಟ್ ಇರಬೇಕು, ಮೊಬೈಲ್ ಇರಬೇಕು, ಮೈಕ್ ಇರಬೇಕು. ಇಷ್ಟು ಇದ್ದರೆ ನೀವು ಎಲ್ಲಿ ಬೇಕಾದ್ರೆ ವಿಡಿಯೋ ಮಾಡೋದು. ಇಲ್ಲಿ ಕ್ಯಾಮ್ರಾ ಇಲ್ಲಿ ಈ ಸೈಡ್ ಬೇಕಾದ್ರೆ ಇಟ್ಟು ವಿಡಿಯೋ ಮಾಡೋದು, ಇಲ್ಲಿ ಬೇಕಾದ್ರೆ ಬಂದು ವಿಡಿಯೋ ಮಾಡ್ಕೊಳ್ಳೋದು. ಈ ಮೂಲೆಯಲ್ಲಿ ಅಂದ್ರೆ ಈ ಜಾಗದಲ್ಲಿ ಕೂಡ ಇಟ್ಟು ವಿಡಿಯೋ ಮಾಡ್ಬೋದು. ಏನು ಪ್ರಾಬ್ಲಮ್ ಇಲ್ಲ, ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಆಕ್ಚುಲಿ ಈ ರೀತಿ ಕೂಡ ಬಂದು ನೀವು ವಿಡಿಯೋ ಮಾಡ್ಬೋದು. ನಾನು ಸ್ಟಾರ್ಟಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ಏನೂ ಇಲ್ಲ. ಆಕ್ಚುಲಿ ಯೂಟ್ಯೂಬ್ ಜರ್ನಿಲ್ಲ, ಯೂಟ್ಯೂಬ್ನಿಂದ ಎಲ್ಲ ನಾನು ಮಾಡ್ತಾ ಈಗ ಒಳ್ಳೆ ಸೆಟಪ್ ರೂಮ್ ಮಾಡಿದ್ದೀನಿ, ಒಳ್ಳೆ ಲೈಟ್ಸ್ ತೊಗೊಂಡಿದ್ದೀನಿ. ಬರ್ತಾ ಇಂಪ್ರೂವ್ ಆದಂಗೆ ನೀವು ತಗೋದು. ಯಾಕಂದ್ರೆ ಸ್ಟಾರ್ಟಿಂಗ್ ನೀವು ಇನ್ವೆಸ್ಟ್ ಮಾಡ್ತಾನೆ ಆಗಲ್ಲ. ಯಾಕಂದ್ರೆ ನಿಮ್ಮ ಹತ್ರ ಯೂಟ್ಯೂಬರ್ಸ್ ಆಗ್ಬೇಕಾದ್ರೆ ಅವೇ ಇಕ್ವಿಪ್ಮೆಂಟ್ಸ್ ಬೇಕು, ಅವೇ ಮೆಟೀರಿಯಲ್ಸ್ ಬೇಕು, ಆ ಮೆಟೀರಿಯಲ್ಸ್ ಬೇಕು, ಈ ಮೆಟೀರಿಯಲ್ಸ್ ಬೇಕು. ಆ ಮೆಟೀರಿಯಲ್ಸ್ ಇದ್ದರೆ ನಾವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯವಾಗುತ್ತೆ, ಇಲ್ಲಾಂದ್ರೆ ಇಲ್ಲ. ಆ ರೀತಿ ಏನೂ ಇಲ್ಲ. ಆಕ್ಚುಲಿ ನೀವು ನಂಬಿಕೆ, ಅದು ಎಲ್ಲರದ್ದು ಒಂದು ಮೂಢನಂಬಿಕೆ. ಯೂಟ್ಯೂಬರ್ಸ್ ಆಗ್ಬೇಕಂತ ಬನ್ನಿ, ಏನೂ ಇಲ್ಲ. ಜಸ್ಟ್ ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದ್ರೆ ಸಾಕು, ಒಂದು ಮೈಕ್ ಇದ್ರೆ ಸಾಕು, ನಿಮ್ಮ ಹತ್ರ ಒಂದು ಟ್ಯಾಲೆಂಟ್ ಇದ್ರೆ ಸಾಕು, ಒಂದು ಟ್ರೈಪಾಡ್ ಇದ್ರೆ ಸಾಕು, ಆರಾಮಾಗಿ ನೀವು ಕೂಡ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗ್ಬೋದು. ಈಗಿನ ದಿನಮಾನದಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಸ್ವಲ್ಪ ವಾಯ್ಸ್ ಅವ್ರ ಕ್ವಾಲಿಟಿ ಕೂಡ ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ವಾಯ್ಸ್ ಕೇಳಬೇಕು, ಜನರಿಗೆಲ್ಲ ವಾಯ್ಸ್ ಕೇಳಬೇಕು. ನಿಮ್ಮೊಂದು ವಾಯ್ಸು, ನಿಮ್ಮೊಂದು ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು ಇದ್ರೆ ನೀವು ಯೂಟ್ಯೂಬರ್ಸ್ ಆಗ್ಬೋದು. ಇದನ್ನ ಬಿಟ್ಟರೆ ನಿಮ್ಮ ಹತ್ರ ಯೂಟ್ಯೂಬರ್ಸ್ ಅದೇ ಇರಬೇಕು. ನನ್ನ ಹತ್ರ ಕ್ಯಾಮ್ರಾನೇ ಇರಬೇಕು. ಕ್ಯಾಮ್ರಾ ತೊಗೊಳೋಷ್ಟು ದೊಡ್ಡವನಿಲ್ಲ, ಕ್ಯಾಮ್ರಾನೇ ಇರಬೇಕು. ಒಂದು ಕ್ಯಾಮ್ರಾ ತೊಗೊಳೋದಕ್ಕೆ ತಕ್ಕಂತೆ ಎಡಿಟಿಂಗ್ ಮಾಡ್ಬೇಕಾದ್ರೆ ಮೊಬೈಲಲ್ಲಿ ನಡೆಯಲ್ಲ, ಮೊಬೈಲಲ್ಲಿ ಆಗಲ್ಲ, ಅಷ್ಟು ಮೊಬೈಲ್ ಸಪೋರ್ಟ್ ಕೊಡಲ್ಲ ನಮ್ಮ ಮೊಬೈಲು. ಅದೇ ರೀತಿ ಕೂಡ ಒಂದು ಲ್ಯಾಪ್ಟಾಪ್ ತೊಗೋಬೇಕು, ಅದಕ್ಕೆಲ್ಲ ನಾವು ಇನ್ವೆಸ್ಟ್ ಮಾಡೋಕೆ ಅಷ್ಟು ದುಡ್ಡಿಲ್ಲ. ಆ್ಯಕ್ಚುಲಿ ಉಂಟು, ಇದರಲ್ಲಿ ನಾವು ಸಾగు ಮಾಡ್ಬೋದು. ಅದೇ ನನ್ನೊಂದು ಮೊಬೈಲಲ್ಲಿ ಇದೇ ಒಂದು ಮೊಬೈಲ್ ನೀವು ನೋಡ್ತಿರ ಹತ್ರ ಇದೇ ಒಂದು ಆಂಡ್ರಾಯ್ಡ್ ಮೊಬೈಲ್. ಇದರಲ್ಲಿ ನಾನು OnePlus ನಾಟ್ ಅಂತ ಬಂದ್ಬಿಟ್ಟು ಇದೇ ಒಂದು ಮೊಬೈಲಲ್ಲಿ ನಾನು ವಿಡಿಯೋ ಮಾಡೋದು, ಅದರಲ್ಲಿ ವಿಡಿಯೋ ಮಾಡ್ತೀನಿ, ಅದರಲ್ಲೇ ಶೂಟ್ ಮಾಡ್ತೀನಿ. ಒಂದು ಮೊಬೈಲ್ನಿಂದ ಅದರಲ್ಲೇ ಎಲ್ಲ ಕೆಲಸ ಆಗುತ್ತೆ. ವಿಡಿಯೋ ಮಾಡೋದು, ಎಡಿಟಿಂಗ್ ಮಾಡೋದು, ಅಪ್ಲೋಡ್ ಮಾಡೋದು, ಥಂಬ್ನೇಲ್ ಮಾಡೋದು, ಎಲ್ಲ ಅದರಲ್ಲೇ ಮಾಡ್ತೀನಿ. ಈ ಐಫೋನಲ್ಲಿ ಏನು ಮಾಡಲ್ಲ. ಆ್ಯಕ್ಚುಲಿ ನಾನು ಹೇಳ್ಬೇಕಾರೆ ಇಷ್ಟೇ ನೋಡಿ. ಇಷ್ಟು ಮಾಡಿದ್ರೆ ಸಾಕು. ನಿಮ್ಮ ಹತ್ರ ಯಾವುದೇ ಮೆಟೀರಿಯಲ್ಸ್ ಬೇಕು, ಆ ಮೆಟೀರಿಯಲ್ಸ್ ಬೇಕು, ಈ ಮೆಟೀರಿಯಲ್ಸ್ ಅಂತ ಏನಿಲ್ಲ. ಜಸ್ಟ್ ಪ್ರತಿಯೊಂದು ಮೆಟೀರಿಯಲ್ಸ್ ಇರಲೇಬೇಕಂತ ಏನಿಲ್ಲ. ಬರ್ತಾ ಇಂಪ್ರೂವ್ ಆದ ಯೂಟ್ಯೂಬ್ ಪೇಮೆಂಟ್ ಬರ್ತಾ ನೀವು ತೊಗೊಂಡು ಹೋಗುತ್ತೆ. ಯಾಕಂದ್ರೆ ದುಡ್ಡು ಎಲ್ಲಿ ಇನ್ನೂ ಬರೀತಾರೆ. EMI ಮಾಡಿ ತೊಗೋಕೋಬಿಡಿ, ದಯವಿಟ್ಟು ತೊಗೋಕೋಬಿಡಿ. ಯಾಕಂದ್ರೆ ಯೂಟ್ಯೂಬ್ನು ಶಾಶ್ವತ ಅಲ್ಲ. ಅದಕ್ಕೋಸ್ಕರ ಇರ್ತೀನಿ. ಯೂಟ್ಯೂಬ್ ಶಾಶ್ವತ ಆದ್ರೆ ಬಿಟ್ಟು ಯಾವ ಒಂದು ಟೈಮಲ್ಲಿ ನಮ್ಮ ಅಪ್ ಡೌನ್ ಆಗುತ್ತಿರುತ್ತೆ, ನಮ್ಮ ಡ್ರಾಪ್ ಆ ಒಂದು ಕಾರಣಸ್ಕರ ಪ್ರತಿಯೊಬ್ಬರು ಇರ್ತೀನಿ. ಇಷ್ಟೆಲ್ಲ ಮೆಟೀರಿಯಲ್ಸ್ ಬೇಕು. ನಿಮಗೆ ಯಾವುದೆಲ್ಲ ಮೆಟೀರಿಯಲ್ಸ್ ಬೇಕು ಒಳ್ಳೆ ಬಜೆಟಲ್ಲಿ ಅಂದರೆ ನನ್ನೊಂದು ಇರುತ್ತಿಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ರತಿಯೊಂದು ಪ್ರಾಡಕ್ಟ್ಸು. ಅದ್ರ ಮೇಲೆ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಏನೋ ತುಂಬ ಸಿಂಪಲ್. ಪ್ರತಿಯೊಬ್ಬರು ಕೂಡ ಈ ಒಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಆಗಬೇಕಂತ ನಿಮಗೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್. ಆ ಒಂದು ಕಾರಣಸ್ಕರ ಈ ಒಂದು ಮಾಡಿದ್ದೀನಿ ಅಂತ ತುಂಬ ಜನ ಕೇಳ್ತಾ ಇದ್ರೆ ನಿಮ್ಗೆಲ್ಲ ಕೂಡ ಈ ಒಂದು ಮಾಡಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಈ ಒಂದು ಮುಗಿಸ್ಕೊಂಡು ಮುಂಚೆ ಪ್ರತಿಯೊಬ್ಬ ಎಕ್ಸ್ಪ್ಲೇನ್ ಎಲ್ಲ ಹೇಳ್ತೀನಿ. ಯೂಟ್ಯೂಬರ್ಸ್ ಆಗ್ಬೇಕಂದ್ರೆ ನಿಮ್ಮ ಹತ್ರ ಏನೂ ಇರಲಿ ನಡೀತೆ. ಜಸ್ಟ್ ನಿಮ್ಮ ಹತ್ರ ಒಂದು ಟ್ಯಾಲೆಂಟ್, ಮೊಬೈಲು, ಮೈಕ್ ಇದ್ರೆ ಸಾಕು. ನೀವು ಎಲ್ಲೇದ್ರು ಕೂಡ ಬೆಳಕಿಗೆ ಬರ್ತಾರಂತ ಇವತ್ತು ಮಸ್ತ್ ಪ್ರತಿಯೊಬ್ಬ ಎಕ್ಸ್ಪ್ಲೇನ್ಸ್ ಎಲ್ಲ ಕೂಡ ಜೇಂದ್ರ ಮತ್ತೆ ಶಿವಚಿನ್ನ ಸ್ಟುಡಿಯೋದಲ್ಲಿ ಬಾಯ್.